ನೋಡಿ ಚಿಪ್ಸ್ ಕದೀತಾ ಇದ್ದಾನೆ ನೋಡಿ ಅವನು. ಪೂರ್ವಿಕ್, ಆರ್ ಯು ಹಂಗ್ರಿ? ನೋ. ಪೂರ್ವಿಕ್, ಆರ್ ಯು ಹಂಗ್ರಿ? ಜುಟ್ಬಿಡ, ಜುಟ್ಟು ಇಟ್ಕೊಂತಾನೆ. ನಾನು ಇಟ್ಕೊಂಡಿಲ್ಲ, ನಮ್ಮ ಜುಟ್ಟ ನನ್ನ ಹತ್ರ ಬಂದಿರೋದು. ರೆಡಿ ಆಗೋ ಬೇಗ. ಇವನ ಬೆಳಗ್ಗೆಯಿಂದ ಹಿಂಗೆ ಕೂತ್ಕೊಂಡು ತಿನ್ನೋದಲ್ಲೇ. ಬೇಗ ಲೋ, ಯಾವಾಗ ತಾತ ಸಾಮಾನು ಕೊಡ್ತೇವೆ ಬಾಯ್, ಬೇಗ ಮಾಡಿಸ್ಕೊಡ್ತೀನಿ. ಎಲ್ಲ ಕಾರಲ್ಲೇ ಕೂತ್ಕೊಂಡಿ. ಚಿನ್ನ ಬಾ, ಬಿಚ್ಚಾಕ ಬಟ್ಟೆ ಬಿಚ್ಚಾಕ್ಲಾ? ಏನ್ ಆಕ್ಟಿಂಗ್ ಮಾಡುತ್ತಪ್ಪ, ಆಸ್ಕರ್ ಅವಾರ್ಡು. ಬಟ್ಟೆ ಬಿಚ್ಚಾಕ್ ಜಲ್ದಿ ನನ್ನ ಮಗನ ನೀನು. ಗೈಸ್ ಶಾಪಿಂಗ್ ಮುಗೀತು, ಒಂದು ಡ್ರೆಸ್ ತಗೊಂಡು ಇವಾಗ ಹೊಡ್ತಾ ಇದ್ದೀವಿ. ನೋಡಿ ಬರ್ಡೇ ಗರ್ಲ್, ನೋಡಿ ಬರ್ಡೇ ಗರ್ಲ್. ಹ್ಯಾಪಿ ಬರ್ಡೇ ಸಿಂಚನಾ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅನದರ್ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾವು ನಮ್ಮ ಅಕ್ಕ ಮನೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಕೂಡ ನಮ್ಮ ಅಕ್ಕ ಮನೆ ವ್ಲಾಗ್ ಒಂದು ಮಾಡಿದ್ವಿ. ಬಟ್ ಇವತ್ತೊಂದು ಸ್ಪೆಷಲ್ ಡೇ ಇದೆ. ಸ್ಪೆಷಲ್ ಡೇ ಏನು ಅಂತ ಅಂದ್ರೆ ಇವತ್ತು ಸಿಂಚನ್ ಅದು ಬರ್ಡೇ. ಹೌದು, ಲಾಸ್ಟ್ ವ್ಲಾಗ್ ಅಲ್ಲಿ ನೀವು ನೋಡಿದ್ರಲ್ಲ, ಸಿಂಚನ ಹಬ್ಬ ಇದ್ರಲ್ಲ ನಮ್ಮ ಅಕ್ಕ ಮಕ್ಕಳು, ಅದರಲ್ಲಿ ಸಿಂಚನ್ ಅದು ಬರ್ಡೇ ಇದೆ. ಸೊ ಹಂಗಾಗಿ ಅವ್ರ ಬರ್ಡೇಗೆ ಇವತ್ತು ಹೋಗ್ತಾ ಇದೀವಿ. ಸೊ ಹೋಗ್ತಾ ಅಂದೇವಿ, ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿ ಅಲ್ಲಿಂದ ಇಸ್ಕಾನ್ ಟೆಂಪಲ್ಗೆ ಹೋಗುವಂತ ಒಂದು ಪ್ಲಾನ್ ಇದೆ. ಬನ್ನಿ ಹೋಗೋಣ. ಪೂರ್ವಿಕ್ಗೆ ಕೇಳೋಣ, ಸಿಂಚನಕ್ಕ ಫೇವ್ರೇಟ್ ಆ ನಿಮ್ಗೆ? ಸಿಂಚನಕ್ಕ ಅಂದ್ರೆ ಏನಕ್ಕೆ ಇಷ್ಟ? 2000 years later. ಏನಕ್ಕೆ ಇಷ್ಟ ಹೇಳು? ಸುಮ್ಮನೆ ಇಷ್ಟ. ಸುಮ್ಮನೆ ಇಷ್ಟ. ನಿಮ್ಗೆ ಏನಕ್ಕೆ ಇಷ್ಟ ರೀ? ಯಾರು? ಸಿಂಚನ ನಿಮ್ಗೆ ಇಷ್ಟನಾ? ಫಸ್ಟ್ ಹೇಳಿ. ಹೌದು ಕಣೆ, ಸಿಂಚನ ಹಬ್ಬ ಇಬ್ರು ಇಷ್ಟ ಕಣೆ ನನಗೆ. ಸಿಂಚನ ಹಬ್ಬ ಇಬ್ರು ಸಿಂಚನ ಇಷ್ಟ. ಅದು ಇವತ್ತು ಸ್ಪೆಷಲ್ ಡೇ ಅಲ್ಲ, ಸೊ ಹೌದು. ಸ್ಪೆಷಲ್ ಡೇ ಅಲ್ಲ, ಬರ್ತಡೇ. ಏನೋ ಕಂದಲೆ, ಏನೋ 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 ಸ್ಪೆಷಲ್ ಬರ್ಡೇ. ಬರ್ಡೇ ಇರೋದಕ್ಕೆ ಸ್ಪೆಷಲ್. ಹೌದು. ಸೊ ಸಿಂಚನ ಅದು ಇವಾಗ ಏನಕ್ಕೆ ಇಷ್ಟ? ಅವ್ರ ಸ್ವಲ್ಪ ಗುಡ್ ಕ್ವಾಲಿಟೀಸ್ ಹೇಳಿ, ಬ್ಯಾಡ್ ಕ್ವಾಲಿಟೀಸು ಹೇಳಿ. 5 ಗುಡ್ 5 ಬ್ಯಾಡ್ ಕ್ವಾಲಿಟೀಸ್ ಹೇಳಿ. ನಾನು ಇಲ್ಲಿ ಕೌಂಟ್ ಮಾಡ್ಕೊತಿರ್ತೀನಿ. ಹೇಳ್ತಾರೆ. ಸಿಂಚನ ಇಸ್ ವೆರಿ ಗುಡ್ ಟ್ಯಾಲೆಂಟೆಡ್. ಕ್ವಾಲಿಟೀಸ್ ಹೇಳಿ ಹೋಗ್ಲಿ ಪಾಪ. ವೆರಿ ಟ್ಯಾಲೆಂಟೆಡ್ ಕಿಡ್. ಇಸ್ ಅ ವೆರಿ ಟ್ಯಾಲೆಂಟೆಡ್ ಕಿಡ್. ಸಾಂಗ್ ಆಡ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ, ಡ್ರಾಯಿಂಗ್ ಮಾಡ್ತಾಳೆ, ಚೆನ್ನಾಗಿ ಓದ್ತಾಳೆ, ಚಿತ್ರಗಳು ಬರೀತಾಳೆ. ಇನ್ನೇನ್ ಬೇಕು ನೋಡಿ. ಅವ್ರ ತಾತನ ಹೇಳ್ತಾ ಇದಾರೆ, ಓಟ್ ಹಾಕ್ತಾ ಇದಾರೆ. ಆಲ್ರೆಡಿ ಪಾಪ ಹೇಳಿದ್ರು ಡ್ರಾಯಿಂಗ್ ಮಾಡ್ತಾಳೆ ಅಂತ. ಆಮೇಲೆ ತಾತ ಅದನ್ನೇ ರಿಪೀಟ್ ಮಾಡಿದ್ರು. ಕನ್ನಡದಲ್ಲಿ ಹೇಳಿದ್ರು ತಾತ ಅಷ್ಟೇ. ಅಷ್ಟೇ. ಹೌದು. ಸೊ ಹಂಗಾಗಿ ತುಂಬಾ ಟ್ಯಾಲೆಂಟೆಡ್ ಕಿಡ್ ಇದ್ದಾಳೆ. ಪಾಪ ಬರೀ 4 ಹೇಳಿದೀರಾ, ಇನ್ನೊಂದು ಹೇಳ್ಬೇಕು. ಒಳ್ಳೆ ಹುಡುಗಿ ಸರಿನಾ? ಓಕೆ, ನೀವು ಇವಾಗ ಹೇಳ್ಬೇಕು 5 ಕ್ವಾಲಿಟೀಸ್. ಗುಡ್ ಕ್ವಾಲಿಟೀಸ್ ಸಿಂಚನಕ್ಕ ಸೂಪರ್ ಮಗನ. ಸಿಂಚನಕ್ಕ ಕಂಡ್ರೆ ತುಂಬಾ ಇಷ್ಟ. ಅದಕ್ಕೆ ಅವ್ರ ಗುಡ್ ಕ್ವಾಲಿಟೀಸ್ ಹೇಳಿ. ಅದು ಹೇಳಕ್ಕೆ ಬರೋದಲ್ಲ ನನಗೆ. ಏನೇನು ಇಷ್ಟ ಅವಳು ಕಂಡ್ರೆ? ಇಷ್ಟ ಮಗನ, ಏನಕ್ಕೆ ಇಷ್ಟ? ಅವಳು ಪಾಪು ಹುಟ್ಟಾಗಿಂದನು ತುಂಬಾನೇ ಇಷ್ಟ ನಮ್ಗೆ ಅವಳು. ಗೊತ್ತಾ ಏನಕ್ಕೆ ಇಷ್ಟ ಅಂತ ಹೇಳಿ. ಏನ್ ಗೊತ್ತಾ, ನೀವ್ ಬರ್ಬೇಕಷ್ಟ ಅಂದ್ಲು ಫೋನ್ ಮಾಡ್ಬಿಟ್ಟು. ಚಿನ್ನಮ್ಮ ಬರೋದು, ನೀನ್ ಕಾಸೆಲ್ಲ ಕೊಟ್ಬಿಡ್ತೀನಿ ಬರ್ತಡೆಗೆ ಬಿಡವ ಅಂದೆ. ಹಾಪ ನೀನ್ ಬರಬೇಕು ಇವಾಗ ತಾತ, ನೀನ್ ಬರ್ದಾರೆ ಅಷ್ಟೇನೆ ಅಂದ್ಲು. ಸರಿ ಬಿಡಪ್ಪಿ ಅಂದೆ. ಅಷ್ಟೇನೆ ಅಂದ್ರೆ ಏನು? ಅಷ್ಟೇನೆ ಅಂದ್ರೆ ಏನು? ಅಷ್ಟೇನೆ ಅಂದ್ರೆ ಅಷ್ಟೇ ಅಂದ್ರೆ ಇನ್ನೊಂದ್ಸಲ ಬಂದ್ರೆ ಮನೆಗೆ ಸೇರ್ಸಲ್ಲ ಅಂತ. ಅಂತ ಬರ್ತಡೆಗೆ ಬರ್ತೀರ, ಇನ್ನೊಂದ್ಸಲ ಬೇರೆ ಟೈಮ್ ಬಂದ್ರೆ ಸೇರ್ಸಲ್ಲ ಮನೆಗೆ ಅಂತ. ಅಯ್ಯೋ ಅಬ್ಬೈ ಚಿನ್ನ, ಕಾಲ್ ಮಾಡ್ಬಿಟ್ಟಣ ಮಗ ನನ್ನ ಕೈ ಕೊಟ್ಟವನೆ. ಕಾಲೇ ಮಾಡ್ಬಿಟ್ನಾ? ಇಲ್ಲ, ಮೈಕಾ ಮೈಕ್ ಕೊಟ್ಬಿಟ್ಟಿದ್ಯಾ? ಕೊಟ್ಟವನೆ ಮಗನ. ಎಲ್ಲ ಗಿಂಡಿ ಮಡಗವನ ಮಗನ ಕೈಯ. ಸುಮ್ಮನೆ ಇರುತ್ತೆ. ಕಾಲು ಮಾಡಿಲ್ಲ ಅಂದ್ರೂ ಸುಮ್ಮನೆ ಮಾತಾಡ್ತಾರೆ. ಏನಕ್ಕೆ ಕಾಲು ಮಾಡಿಲ್ಲ ಅಂದ್ರೂ ಸುಮ್ಮನೆ ಮಾತಾಡ್ತೀರಾ? ನೀನ್ ಹಂಗೆ ಗೊತ್ತು, ಸಿಂಚನ ಕೊಟ್ಟಿದ್ದ ನನ್ನ ಕೈ. ತಾತ ಲಾಗಲ್ಲಿ ಮಾತಾಡೋದು ಬಿಟ್ಬಿಟ್ಟು ಕಾಲಲ್ಲಿ ಮಾತಾಡ್ತಿದ್ದೆ. ಕಾಲಲ್ಲಿ ಕಾಲಲ್ಲಿ ಮಾತಾಡ್ತಾರೆ. ನೋಡಿ ಗೈಸ್, ಟ್ರಾಫಿಕ್ ಹೆಂಗಿದೆ ಅಂತ ಬ್ಯಾಂಗ್ಳೂರಲ್ಲಿ. ಎಲ್ಲಿಂದ ಎಲ್ಗೋಬೇಕಂದ್ರೂ ಈ ಟ್ರಾಫಿಕ್ ಅಂತ ತಗ್ಲಾಕೊಂಡೆ ತುಂಬ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ನಿಮ್ಮ ಬರ್ಡೇ ಎಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ನಮ್ಮ ಬರ್ಡೇನಾ? ನಮ್ಮ ಬರ್ಡೇನೇ ನೆನಪಲ್ಲಿರಲ್ಲ ಬಿಡಿ ನಮಗೆ. ನಮ್ಮ ಮನೇಲಿ ನನ್ನ ತಮ್ಮನ ಬರ್ಡೇ ಒಂದೇ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೆ ಪ್ರತಿ ವರ್ಷ. ಪ್ರತಿ ವರ್ಷ ಒಂದು ಬರ್ಡೇ ಮಾಡ್ತಾ ಇದ್ದು. ನಮ್ಮ ಬರ್ತಡೇಗಳನ್ನ ನೆನಪೇ ಇಲ್ಲ, ಬರ್ತ್ ಡೇಟೇ ನೆನಪಿಲ್ಲ ನಮ್ಗೆ. ಮಾಡಲಿಲ್ಲ ಬಿಡ್ಲಪ್ಪ. ಇವನೊಬ್ಬನ ಮಾತ್ರ ಮಾಡ್ಬಿಟ್ಟು ಮಾಡೋದು. ದುಡ್ಡಿಲ್ಲ ಅಂದ್ರೆ ಬಟ್ಟೆ ತಗೊಬರೋದು ಹೋಗಿ.
ಅವಾಗೆಲ್ಲ ಬರ್ಡೇ ಸೆಲೆಬ್ರೇಷನ್ ಅದೆಲ್ಲ ಕಾನ್ಸೆಪ್ಟ್ ಇರಲಿಲ್ಲ ಗೈಸ್. ಹಳ್ಳಿಗಳಿರಲಿಲ್ಲ, ಯಾಕಂದ್ರೆ ನಾವೆಲ್ಲ ಹಳ್ಳಿಲಿ ಬೆಳೆದಿರೋದ್ರಿಂದ ಹಳ್ಳಿಲಿ ಆ ಥರ ಎಲ್ಲ ಕಾನ್ಸೆಪ್ಟ್ಸ್ ಇರಲಿಲ್ಲ. ಆಮೇಲೆಲ್ಲ ಸ್ಟಾರ್ಟ್ ಆಗಿತ್ತು. ಬಟ್ ಸಿಟಿಗೆ ಇವ್ರ ತಮ್ಮನ್ ಮಾತ್ರ ಮಾಡಿದಾರೆ ಅಷ್ಟೇ. ಅವಾಗ ನನ್ನ ತಮ್ಮ ಹುಟ್ಟಿದ, ನನ್ನ ತಮ್ಮನ ಬರ್ಡೇನ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ನಮ್ಮ ಬರ್ತಡೇಗಳು ಮಾಡಿಲ್ಲ. ಇವರೆಲ್ಲ ಮಾಡ್ಕೊಂಡಿದ್ದಾರೆ ಬಿಡಿ, ಇವರೆಲ್ಲ ಬೆಂಗಳೂರಲ್ಲೇ ಹುಟ್ಟಿರೋದು, ಸಿಟಿ ಹುಡುಗಿರು. ಎಲ್ಲದಕ್ಕೂ ಕೇಳ್ಕೊಂಡ್ಬಂದಿರ್ಬೇಕಲ್ಲ. ನಾವು ಹಳ್ಳಿ ಪ್ರತಿಭೆಗಳು ನಾವು. ಹಳ್ಳಿ ಪ್ರತಿಭೆಗಳು ಕೇಳ್ಕೊಬಂತಿದ್ದೇವೆ, ಏನು ಮಾಡೋಣ. ಇವ್ರ ಕೇಕ್ ಕಟ್ಟಿಂಗ್ ಅಂದ್ರೇ ಇಷ್ಟ ಆಗಲ್ಲ ಈಗ, ಅದಕ್ಕೆ ನಾವು ಕೇಕ್ ಕಟ್ ಮಾಡಿಸಿಲ್ಲ. ನಾವು ಕೇಕ್ ಕಟ್ ಮಾಡೋದಿಲ್ಲ, ಮನೇಲಿ ಬರ್ಡೇ ಇದ್ರು ನನ್ನ ಪೂರ್ವಿಕ್ ಬರ್ಡೇಗೂ ನಾವು ಕೇಕೆ ತೊಗೊಂಬರಲ್ಲ. ಈಗ ಮೊದಲು ಕೇಕ್ ತಗೊಂಡು ಬರ್ಡೇ ಮಾಡ್ತಾ ಇದ್ವಿ, ಆದರೆ ಇವಾಗ ತರಲ್ಲ. ಕೇಕಲ್ಲಿ ಆ್ಯಕ್ಚುಲಿ ಏನೇನೋ ಹಾಕ್ಬಿಟ್ಟಿರ್ತಾರೆ, ಅದ್ರ ಜೊತೆಲೆ ಮನೇಲೇ ಮಾಡ್ತಾಳೆ ಅಮ್ಮ. ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ಎಗ್ಗೆಲ್ಲ ಹಾಕ್ಬಿಡ್ತಾರೆ. ಎಗ್ ಹಾಕಿ ಎಗ್ಲೆಸ್ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಕೇಕ್ ತಿನ್ನೋದೇ ಇಲ್ಲ ಅಷ್ಟು. ಅದೊಂದು ಪ್ಲಸ್ ಟೂ ಮಚ್ ಸ್ವೀಟು, ಕ್ಯಾಲರೀಸು, ಹಂಗಾಗಿ ಕ್ರೀಮ್ ಪ್ಲಸ್ ಆ ಕ್ರೀಮು, ಕಲರ್ಸು, ಕೆಮಿಕಲ್ಲು, ಜ್ವರ ಬಂದ್ಬಿಡುತ್ತೆ. ಕೇಕ್ ಎಲ್ಲ ತಿಂದ್ಬಿಟ್ಟು ಇವನಿಗೆ ಯೂಶಲಿ ಎಲ್ಲ ಬರ್ಡೇದು ಕಟ್ ಮಾಡಿ ಕೇಕ್ ತಿಂದಾದ್ಮೇಲೆ ನೆಕ್ಸ್ಟ್ ಡೇ ಹುಷಾರಿಲ್ಲ ಥರ ಆಗ್ಬಿಡುತ್ತೆ ಅವನಿಗೆ. ವಿತಿನ್ ನೆಕ್ಸ್ಟ್ 1 ವೀಕ್ ಒಳಗಡೆ ಅವ್ನಿಗೆ ಕೋಲ್ಡ್ ಆಗ್ಬಿಡುತ್ತೆ, ಕೋಲ್ಡ್ ಫೀವರ್ ಬಂದ್ಬಿಡುತ್ತೆ, ಕೋಲ್ಡು, ಕಾಫು, ಮಾಮೂಲಿ ನೆಗಡಿ. ಸೊ ಆಮೇಲೆ ನಾವು ಬರ್ಡೇಯಲ್ಲಿ ಕೇಕ್ ತಗೊಂಡ್ಬರೋದೇ ಸ್ಟಾಪ್ ಮಾಡ್ಬಿಟ್ವಿ. ನೋಡಿ ಅವರೇ ಕಾಲ್ ಮಾಡ್ತಾ ಇದಾರೆ ಆಲ್ರೆಡಿ. ರಿಸೀವ್ ಮಾಡಿ ಬರ್ತಾಯಿಲ್ಲ ಅಂತೇಳಿ ನೀವು ಹಾರನ್ ಮಾಡ್ಬಿಡಿ. ಇವಾಗ ಲಾಸ್ಟ್ ಟೈಮ್ ಬ್ಲಾಗಲ್ಲಿ ಪ್ರ್ಯಾಂಕ್ ಮಾಡೋ ಥರ. ಇಲ್ಲ ಈಗ ಆರಾಮ್ ಮಾಡಲ್ಲ. ಹಲೋ ಹಲೋ, ಹೇಳ. ಎಲ್ಲಿದ್ದೀರತ್ತೆ? ಮನೇಲಿ. ನಮ್ಮನೇಲಿ 12 ಗಂಟೆ ಅಂದ್ರಲ್ಲ. ರಾತ್ರಿ 12 ಗಂಟೆ ಹೇಳಿದ್ ನಾವು. ನೀನು 12 ಗಂಟೆಗೆ ವಿಶ್ ಮಾಡೋಣ ಬಂದು ಅಂತ. ನಾಳೆ 12 ಗಂಟೆ ತಾನೆ ಹೇಳಿದ್ದು ನಾವು. ಇವತ್ತು ಬರ್ಡೇ ಅವಳು, ನಾಳೆ ಬರ್ಡೇ ಹೇಳಿದ್ರು. ಇವತ್ತೇ ನಾವು ನಿನ್ನೆ 12 ಗಂಟೆಗೆ ಹೋಗ್ಬೇಕಿತ್ತು ರೀ, ಇವತ್ತು 12 ಗಂಟೆ ಅಂತ ಹೇಳ್ಬಿಟ್ಟಿದ್ದೀವಿ. ಹೌದಾ ಸಿಂಚು, ಇವತ್ತನ ಬರ್ಡೇ ನಿಂದು? ಹಾ, ಅಯ್ಯೋ ನಾಳೆ ಅನ್ಕೊಂಬಿಟ್ಟೆ. ಹ್ಯಾಪಿ ಬರ್ಡೇ ಸಿಂಚನಾ. ಬೆಳಗ್ಗೆನೆ ಮಾಡಿದ್ರಲ್ಲ, ಗೊತ್ತಾಯ್ತು ಬರ್ತಾ ಇದ್ದೀರಾ ಅಂತ. ಎಲ್ಲಿದ್ದೀರಾ? ಮನೇಲಿ. ಏನೋ ಪೂರ್ವಕ್ಕೆ ಇಷ್ಟೊಂದು ನೀವೇ ಜಾಸ್ತಿ ಮಾಡೋದು. ಸುಳ್ಳು ಹೇಳ್ತಾ ಇದೀಯ ನೀನು, ನಾನಲ್ಲ ಸುಳ್ಳು ಹೇಳ್ತಾ ಇರೋದು. ನೀವೇ ತಾನೇ ನನಗೆ ಕೇಳ್ಕೊಟ್ಟಿದ್ದು. ಹಲೋ ಹಲೋ, ಕೇಳಿಸ್ತಿದ್ಯಾ? ಇವಾಗ ಕೇಳಿಸ್ತೈತೆ, ಮ್ಯೂಟ್ ಆಗ್ತಿತ್ತು. ಅವ್ನು ಕೇಕ್ ಡೆಕೋರೇಟ್ ಮಾಡ್ತಾವನೆ. ಆಲ್ರೆಡಿ ಕೇಕ್ ಮಾಡ್ಬಿಟ್ರಾ? ಕೇಕ್ ಮಾಡಾಯ್ತು, ಅವನು ಮತ್ತೆ ಅಮ್ಮನೇ ಮಾಡಿದ್ದು. ಅವರು ಡೆಕೋರೇಟ್ ಮಾಡ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಡ್ಯಾನ್ಸ್ ಮಾಡ್ಬೇಕೇನೋ ಪೂರ್ವಿಕ್, ಬಾರೋ ಮಾಡೋಣ. ಅರೆ ನಾನು ಮತ್ತೆ ಮಾಡೋಣ. ಯಾಕೆ ಅಷ್ಟೊಂದು ಸಿಂಚು ಎಷ್ಟೊತ್ತು? ಸಾಯಂಕಾಲ 7 o'clock ಬರೋದ ನಾವು? ಮಾಮ ಸಾಯಂಕಾಲ ಏನ್ಗೆ? ನೀವು ಕೇಕ್ ಕಟ್ ಮಾಡೋದು ಯಾವಾಗ? ಕಟ್ ಮಾಡೋದೇ ರಾತ್ರಿ ಅವ್ರ ಅಪ್ಪ ಬಂದ್ಮೇಲೆ. ಓ ಇವ್ರು ಕಟ್ ಮಾಡೋದೇ ರಜಾ ಅಲ್ವಾ ಸಂಡೇ? ಓ ಇವತ್ತು ರಜೆ. ಓಕೆ ಓಕೆ, ಹಂಗಿದ್ರೆ ಸರಿ. ಹಂಗಿದ್ರೆ ಬೇಗನೆ ಕಟ್ ಮಾಡ್ತೀರಲ್ವಾ? ನಾವು ಬೇಗ ಮನೆಗೆ ಬರ್ಬೋದು. 4 ಹಂಗೆ ಹೊಟ್ಟೋಗೋಣ ಕಟ್ಟಿ. ಅದೇ ಆಗ್ಲೇ 2 ಎಷ್ಟಾಯ್ತು? 15-20 ಆಯ್ತು. ಏನ್ 2:20? 12 o'clock ಇಂದ ಕಾಯ್ತಾ ಇದೀನಿ ನಾನು. ಅದೇ ನಾವು ಒಂದು 4 o'clock ಹಂಗೆ ಹೊಡ್ತೀವಿ, ಇಲ್ಲಿಂದ ಒಂದು 6 ಹಂಗೆ ಬರ್ತೀವಿ. 6:30 ಕೇಕ್ ಕಟ್ ಮಾಡ್ಬಿಟ್ಟು 7 o'clock ವಾಪಸ್ ಬಂದ್ಬಿಡೋಣ. ಸೂಪರ್ ಪ್ಲಾನ್. ಒಳ್ಳೆ ಪ್ಲಾನ್ ತಾನೆ. ನಾವು ಯೂಶಲಿ ಲೇಟ್ ಮಾಡ್ತೀವಿ. 7 ವಾಪಸ್ ಅಲ್ಲಿಂದ ಹೊರಟ್ರೆ 9 o'clock ನಮ್ಮ ಮನೆಗೆ ಬಂದ್ಬಿಡ್ತೀವಿ. ಹೆಂಗಿದ್ರು ಹೋಗ್ರಿ ಗೀಸರ್ ಆನ್ ಮಾಡುತ್ತೆ. ಹಾಂ ಮಾಡ್ತೀನಿ. ನಡಿ ರೆಡಿ ರೆಡಿ ಆಗೋ ಬೇಗ. ಇವನ ಬೆಳಗ್ಗೆಯಿಂದ ಹಿಂಗೆ ಕೂತ್ಕೊಂಡು ತಿನ್ನೋದೇ ಲೇಟ್. ಬೇಗ ಇವಾಗ ತಾತ ಸ್ನಾನ ಮಾಡಿ ಕೊಡ್ತೀವಿ. ಬೇಗ ಮಾಡಿಸ್ಕೊಡ್ತೀನಿ. ಎಲ್ಲ ಕಾರಲ್ಲೇ ಕೂತ್ಕೊಂಡು ಚಿನ್ನ ಬಾ, ಬಿಚ್ಚಾಕ ಬಟ್ಟೆ ಬಿಚ್ಚಾಕ್ಲಾ? ಏನ್ ಆಕ್ಟಿಂಗ್ ಮಾಡುತ್ತಪ್ಪ ಆಸ್ಕರ್ ಅವಾರ್ಡು. ಬಟ್ಟೆ ಬಿಚ್ಚಾಕ್ ಜಲ್ದಿ ನನ್ನ ಮಗನ ನೀನು. ಇಲ್ಲ ಸಂಚು, ಮನೇಲಿದ್ದೀವಿ. ಎಷ್ಟೊತ್ತಿನ ಹೇಳ್ತಾ ಇದ್ದೀನಿ ನಾನು, ನೀನು ಬಟ್ಟೆನ ಬಿಚ್ಚಾಕ್ತೀನಲ್ಲ. ಬಿಚ್ಚ ಬಾ ಬೇಗ. ಹೋಗಿ ಸ್ನಾನ ಮಾಡಿಸ್ಕೋ, ಪೂರ್ವಿಕ ತಾತನ ಕೈ ನೋಡ, ಹೋಗ್ರಿ ಅಲ್ಲಿ. ನೀರ್ ಬೆಸಿದೆ ನೋಡ, ಬಿಸಿ ಸಾಕ್ಯಾನ, ಬಿಸಿ ಸಾಕ್ಯಾನ ನೋಡ, ಸಾಕಣಲ್ಲಿ ಸಾಕು ಕೆಳಗೆ ಹೋಗಲು ಪೂರ್ವಿಕ್. ಏ ಅಮ್ಮ ಒಂದು ಬಟ್ಟೆ ಐತಿಡ ಚೆನ್ನಾಗಿರೋ, ಚೆನ್ನಾಗಿರೋ ಬಟ್ಟೆ ತಿಡ ಒಂದು ಯಾವ್ದು ಎತ್ತಿಕೊಂಡು ಹಾಕೊಳ್ಳಿ. ರೆಡಿ ಮಾಡ್ಬಿಟ್ಟು ನಾನು ಮಾಡ್ಕೊತೀನಿ ಮಗನ. ನೀವು ಹೋಗ್ಬಿಟ್ಟು ರೆಡಿ ಮಾಡಿಸ್ಕೊಂಡು ಹೋಗ್ಬಿಡು ನಮ್ಮ ಕೈಲಿ. ಸರಿ ಬರ್ತೀವಿ ಬಿಡು ಸಿಂಚ. ಸರಿ ಆಯ್ತು, ಬನ್ನಿ ಬನ್ನಿ. ಓಕೆ ಬಾಯ್. ಬಾಯ್. ಅವಳು ದಿನ ಡೈಲಿ ಪ್ರ್ಯಾಂಕ್ ಮಾಡ್ತಾ ಇದ್ರೆ ಹಿಂಗೆ ಅವಳು ನಂಬೋದೇ ಇಲ್ಲ ನೀವು ಹೇಳೋಣ. ಒಂದ್ ದಿವಸ ಬರ್ತಾ ಇದೀವಿ ಅಂತ ನಮ್ಮ ಮನೇಲೇ ಇರ್ಬೇಕು.
ಹಂಗಾರ ವರ್ಕ್ ಆಗತ್ತೆ. ಕರೆಕ್ಟ್ ಕರೆಕ್ಟ್ ಅತ್ತೆ ಬಿಡ್ತಾಳ ಕರೆಕ್ಟ್ ಬರ್ತಾ ಇದೀವಿ ನಾವು, ಹೇಳ್ಬಿಟ್ರೊಳಗೆ ಇಲ್ಲೇ ಇದೀವಿ ಅಂತಂದ್ರೆ ಗಾಯ್ಸ್ ಅವ್ಳು ನಂಬ್ತಾನೆ ಇಲ್ಲ. ಲಾಸ್ಟ್ ಟೈಮ್ ಕೂಡ ನಾವು ಪ್ರಾಂಕ್ ಮಾಡಿದ್ವಿ, ಲಾಸ್ಟ್ ವಿಡಿಯೋದಲ್ಲಿ ನೋಡಿದಿರಲ್ಲ ನೀವು. ಸೊ ಈ ವಿಡಿಯೋದಲ್ಲಿ ಟ್ರೈ ಮಾಡಿದ್ವಿ ಪ್ರಾಂಕ್ ಮಾಡಕ್ಕೆ, ಬಟ್ ಅವಳಿಗೆ ಗೊತ್ತಾಗ್ಬಿಡ್ತು ಹೆಂಗೆಂಗೋ ಗೊತ್ತಾಗಿಲ್ಲ. ಆದ್ರೂ ನಾವು ಡೌಟ್ ಇದೆ, ಇವ್ರು ಕಾರಲ್ಲೇ ಇದಾರೆ ಅನ್ನೋ ಡೌಟ್ ಇದೆ. ಇವಾಗ ಟೆಕ್ನಾಲಜಿ ಇರೋದ್ರಿಂದ ಬಟ್ ನಂಬಿಲ್ಲ ಅವಳು, ನಾನು ಬರ್ತಾ ಇಲ್ಲ ಅಂತ ನಂಬಿಲ್ಲ, ಬರ್ತಾ ಇದಾರೆ ಅಂತ ಅನ್ಕೊಂಡಿದ್ದಾಳೆ. ಬಟ್ ಯಾಕಂದ್ರೆ ಟೆಕ್ನಾಲಜಿ ಇರೋದ್ರಿಂದ ಇವಾಗ ಯಾಮರ್ಸಕ್ಕಾಗಲ್ಲ. ಅವಾಗ ಬರೀ ಕೀಪ್ಯಾಡ್ ಫೋನ್ ಇತ್ತು, ಎಲ್ಲಿದ್ದಾರೆ ಅಂದ್ರೆ ನಂಬಿಡ್ತಾ ಇದ್ರು. ಇವಾಗ ವಿಡಿಯೋ ಕಾಲ್ ಇದೆ, ಟಕ್ ಅಂತ ಫೋನ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಇಲ್ಲ ಲೊಕೇಶನ್ ಕಳಿಸಿ ಅಂತಾರೆ, ಗೊತ್ತಾಗ್ಬಿಡುತ್ತೆ. ಕಳ್ಸಿಲ್ಲ ಅಂದ್ರೆ ಡೌಟ್ ಬರುತ್ತೆ ಪಕ್ಕ. ಸಿಗಾಕೊಂಡ್ಬಿಡ್ತಾರೆ. ಅವಾಗಾದ್ರೆ ಕೀಪ್ಯಾಡ್ ಫೋನ್ ಇತ್ತು, ಇಲ್ಲೇ ಪಕ್ಕದ ಮನೇಲಿ ಇದ್ರು ನಾವೆಲ್ಲ ಇದ್ದೀವಿ. ಪೂರ್ವಿಕ್ ರೆಸ್ಟೋರೆಂಟ್ ಏರೋಪ್ಲೇನ್, ಅದಕ್ಕೆ ಹೋಗಿದ್ದೀವಿ. ಏನೋ ಹೋಟ್ಲು? ಅದಕ್ಕೆ ಹೋಗಿದ್ದಿದ್ದು. ಓಹೋ ಇದೇ ನಮ್ಮ ಪಿಜ್ಜಾ ಬರ್ಗರ್ ಹೋಟ್ಲು. ಪಿಜ್ಜಾ ಬರ್ಗರ್ ಹೋಟ್ಲ್ ಅಲ್ಲ ಅದು, ಏನು ಅದು? ಮಾಮೂಲಿ ಹೋಟೆಲ್ ಅದು, ಮಾಮೂಲಿ ಹೋಟೆಲ್ ಅದು, ಪಿಜ್ಜಾ ಬರ್ಗರ್ ಹೋಟ್ಲ್ ಅಲ್ಲ. ಅದೇನು ಹಾಕದಲ್ಲ ಅಲ್ಲಿ. ಮಾಮೂಲಿ ಎಲ್ಲ ಸಿಗುತ್ತೆ. ಏರೋಪ್ಲೇನ್ ಇತ್ತಲ್ಲ, ನೋಡ್ಲಿಲ್ವಾ ನೀವು? ಏರೋಪ್ಲೇನ್ ಹಾ, ಅದದು. ಬರ್ಡೇ ಅಂದ್ರೆ ಪೂರ್ವಿಕ ಖುಷಿ. ಖುಷಿ ತಿಂದಿರೋದು ಮಳೆ ಒಳಗೆ ನೆನ್ಕೊಂಡಾಗ ತಗೊಂಬಂದಿದ್ದವರಪ್ಪ. ಬರ್ತಾರೆ ವಿಡಿಯೋ ನೋಡ್ಬಿಟ್ಟು ಬರ್ತಾರೆ ವಿಡಿಯೋ ನೋಡ್ಬಿಟ್ಟು ಬಡ್ಕೊಬಿಟ್ಟ ಕೇಕ್ ಬೇಕೇ ಬೇಕು ನನಗೆ ಅಂತ. ಮಳೆ ಹೋಯ್ತಾ ಪಾಪ, ತಿರ್ಗಾ ಹೋದ ಪಾಪ ಚೈನ್ ತಗೊಂಡ್ ಬರೇಬೇಕು ಇವಾಗ. ಆಗ ಕಂಡ್ರೆ ಹೇಳ್ತಾವನೆ ಹೋಗಪ್ಪ ತಿರ್ಗಾ ತಗೋಬರಗಪ್ಪ. ಇವನ್ ಬರ್ಡೇ ವಿಡಿಯೋ ನಾವ್ ಒಂದ್ಸಲ ಟಿವಿಲಿ ಹಾಕಿದಾಗ ಆ ಕೆಲಸ ಆಗಿರೋದು. ಬರ್ಡೇ ಅಲ್ಲಿ ಕೇಕ್ ಕಟ್ ಮಾಡಿದ್ವಲ್ಲ, ಅದನ್ನ ನೋಡ್ಬಿಟ್ಟು ಕೇಕ್ ಬೇಕು ಬೇಕು ಅಂತ ಹಠ ಮಾಡ್ತಾ ಇದ್ದ ಇವನು. ಆಮೇಲೆ ಅವ್ರಪ್ಪ ಹೋಗಿ ತಗೊಂಡ್ ಕೊಟ್ಟಿರೋದು ಹೇಳ್ತಾ ಇದ್ದಾರೆ. ಮಳೆ ಬರ್ತಾ ಇತ್ತು ಗೈಸ್, ಫುಲ್ಲು ಮಳೆ. ನೈಟ್ ಒಂದು 10-10:30 ಆಗಿದೆ. ಆಲ್ಮೋಸ್ಟ್ ಎಲ್ಲ ಕ್ಲೋಸಿಂಗ್ ಟೈಮ್ ಎಲ್ಲ ಬೇಕ್ರಿ, ಕೇಕ್ ಶಾಪ್ಸ್ ಎಲ್ಲ. ನಾನು ಹಂಗೂ ಹುಡ್ಕೊಂಡು ಹೋಗಿ ಅಲ್ಲೊಂದು ಕಡೆ ಓಪನ್ ಇತ್ತು, ಕೇಕ್ ತಗೊಬಂದು ಕೊಟ್ಟೆ. ಬರ್ಡೇ ವಿಡಿಯೋ ನೋಡ್ಬಿಟ್ಟು ಕೇಕ್ ಬೇಕು 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 ಅಂತ ಹಿಡ್ಕೊಂಡ್ಬಿಟ್ಟಿದ್ದ. ಬಟ್ ಯೂಶಲಿ ನಮ್ಮ ಹುಡುಗ ಆಟ ಮಾಡಲ್ಲ, ಒಳ್ಳೆ ಹುಡುಗ ಅವನು. ಈಗ ಮಾಡಲ್ಲ, ಅವಾಗ ಅವಾಗ ಸ್ವಲ್ಪ ಮಾಡ್ತಾ ಇದ್ದ. ಅವಾಗ ಅವಾಗ ಟಿವಿ ಹಾಕಕ್ಕೆ ಆಫ್ ಮಾಡಕ್ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದ. ಸ್ವಲ್ಪ ಬುದ್ಧಿ ಬಂದಿದೆ ಇವಾಗ. ನನ್ ಮೇಲೆ ಆಣೆ ಇಟ್ಟಳು. ಹೇಳ್ ಮಾತಲ್ಲ ಚೆನ್ನಾಗಿ ಕೇಳ್ತದೆ ಮಗ. ಸ್ಕೂಲ್ಗೆ ಹೋಯ್ತದೆ, ಸ್ಕೂಲಿಂದ ಬರ್ತದೆ, ಹೋಮ್ ವರ್ಕ್ ಫಸ್ಟೇ ಬರ್ದು ಬಿಡ್ತದೆ ಅಲ್ಲೇ ಸ್ಕೂಲ್ ಸುಳ್ಳು ಹೇಳ್ಕೊಂಡು. ಯಾರ ಕೇಳಿದ್ರೆ ಸುಮ್ಮನೆ ಏನೋ ಬರೀತಾ ಇದೀನಿ ಕಣ ಅಂತ ಹೇಳೋದಂತೆ. ಆಮೇಲೆ ನೋಡಿ ಹೋಮ್ ವರ್ಕೆ ಬರ್ದು ಬಿಟ್ಟಿರ್ತಾನೆ. ಇಲ್ಲ ಅವ್ರು ನಮ್ಮ ಫ್ರೆಂಡ್ಸು ಬರೀತಾ ಇರ್ತಾರೆ, ನಾನು ಬರೀತಾ ಇರ್ತೀನಿ. ಯಾರು ಕೇಳ್ತಾರೆ ಅಲ್ಲಿ ಮ್ಯಾಮ್ ಎಲ್ಲ ಆಚೆ ಹೋದಾಗ ಹಿಂಗ್ ಬರೀತೀವಿ, ಮುಗಿಸ್ಕೊಡೋದಲ್ಲೇ. ಮತ್ತೆ ಕೆಳಗಡೆ ಬೆಂಚ್ ಕೆಳಗಡೆ ಇಟ್ಕೊಂಡಿರ್ತೀನಿ. ಅಲ್ಲಿ ಮತ್ತೆ ಎತ್ಬಿಟ್ಟು ಆ ತರ ಬರೀತಾ ಇರ್ತೀನಿ. ಬಂದೇಟಿಗೆ ಊಟ ಮಾಡಕ್ ಮೊದಲೇ ಹೋಮ್ ವರ್ಕ್ ಅಲ್ಲೇ ಸ್ಕೂಲಲ್ಲೇ ಮುಗಿಸ್ಬಿಡ್ತೀಯ ನೀನು. ಅವನೊಂದ್ಸತಿ ಮನೆಗೆ ಬಂದ್ಬಿಟ್ಟು ನೀನು ಹೋಮ್ ವರ್ಕ್ ಸ್ಕೂಲಲ್ಲಿ ಏನಕ್ಕೆ ಮುಗಿಸೋದು, ಇಲ್ಲಿ ಮನೆಗೆ ಬಂತೀವಿ ಹೌದು ಹೌದು. ಇಲ್ಲಿ ಟೈಮ್ ವೇಸ್ಟ್ ಆಗುತ್ತಲ್ಲ ಮನೇಲಿ. ಬಂದಿದ ತಕ್ಷಣ ನಾವು ಹೋಮ್ ವರ್ಕ್ ಎಲ್ಲ ಮುಗಿಸಿ ಓದ್ಕೊಂಡು ಆದ್ಮೇಲೆ ಟಿವಿ ಹಾಕೋದು ಅಲ್ಲ, ಅದಕ್ಕೆ ಹೋಮ್ ವರ್ಕ್ನ ಅಲ್ಲೇ ಸ್ಕೂಲಲ್ಲಿ ಮುಗಿಸ್ಕೊಂಡ್ ಬಂದ್ಬಿಡೋದು. ಇವಾಗ ಮನೆಗೆ ಬಂದ್ಬಿಟ್ಟು ಬೈಯೋದು. ಯಾಕೆ ಚಿಕ್ಕ ಹುಡುಗ ಆಗ್ಬಿಟ್ಟೆ? ಗೈಸ್ ಪೂರ್ವಿಕ್ ನೋಡಿ ಅವಾಗ ಚೇಂಜ್ ಆಗ್ತಾ ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಹುಡುಗ ಆಯ್ತಾನೆ. ಒಂದ್ಸಲ ಚಿಕ್ಕ ಪಾಪು ತರ ಮಾತಾಡ್ತಾನೆ. ನನ್ನ ಕರಿಯ ಅಂತಾರೆ, ಬಿಳಿಯ ಅಂತಾರೆ, ಒಂದ್ಸಲ ಫುಲ್ ದೊಡ್ಡ ತರ ಮಾತಾಡ್ತಾನೆ. ಅಂತಾರೆ, ತುಂಡ ಅಂತಾರೆ ಅಂತೆಲ್ಲ. ಕೃಷ್ಣ ಹರಿಕತೆ ಹುಡುಗ ಹಂಗೆ ಗಂಗಾ ನಾಗವಲ್ಲಿ ತರ ಚೇಂಜ್ ಆಗ್ತಾರೆ. ಪೂರ್ವಿಕ್, ಆರ್ ಯು ಹಂಗ್ರಿ? ನೋ. ಪೂರ್ವಿಕ್, ಆರ್ ಯು ಹಂಗ್ರಿ? ನೋಡಿ ಗೈಸ್, ಬಿಸ್ಕೆಟ್ ಪ್ಯಾಕೆಟ್ ನೋಡಿದ್ಮೇಲೆ ಅವನಿಗೆ ಊಟ ಹಶ್ವಾಗುತ್ತೆ, ಇಲ್ಲ ಅಂದ್ರೆ ಊಟ ಹಶ್ವಾಗಲ್ಲ. ನೋಡಿ ಎಲ್ಲ ಮುರಿದೋಗ್ತದೆ, ನೋಡಿ ಎಲ್ಲ ಪುಡಿ ಪುಡಿ ಮಾಡಿ ಬಾಯಿಗೆಲ್ಲ ಜುಟ್ಬಿಡ ಜುಟ್ಟು ಹಾಕೊಂತಾನೆ. ನಾನು ಇಟ್ಕೊಂಡಿಲ್ಲ, ನಮ್ಮ ಜುಟ್ಟನ್ನ ಹತ್ರ ಬಂದಿರೋದು. ಬಂದ್ಬಿಡುತ್ತೆ ಹಿಡ್ಕೊ.
ಓಕೆ ಗೈಸ್, ಇನ್ನು ಸ್ವಲ್ಪ ಹೊತ್ತು ಮನೆ ರೀಚ್ ಆಗ್ತೀವಿ. ಮನೆ ರೀಚ್ ಹಾಕಿನ ಮುಂಚೆ ಒಂದು ಗಿಫ್ಟನ್ನ ತಗೊಳ್ಳೋಣ ಅಂತ ಇಲ್ಲೊಂದು ಕಡೆ ಸ್ಟಾಪ್ ಮಾಡೋಣ. ಇಲ್ಲಿ ರಿಲಯನ್ಸ್ ಟ್ರೆಂಡ್ಸ್ ಇದೆ, ಸೊ ಒಂದು ಡ್ರೆಸ್ ತಗೊಳ್ಳೋಣ ಅವಳಿಗೆ. ಇಲ್ಲೇ ಕೂತಿರೋ ಸತನ್ ಜೊತೆ ನಾವು ಏನು ಡ್ರೆಸ್ ಎಲ್ಲ ಕೂತಿದ್ದಕ್ಕೆ. ಗೈಸ್ ಶಾಪಿಂಗ್ ಮುಗೀತು, ಒಂದು ಡ್ರೆಸ್ ತಗೊಂಡು ಇವಾಗ ಹೊಡ್ತಾ ಇದ್ದೀವಿ. ಅಲ್ಲ ನೋಡು, ಎಲ್ಲೋದ ಪೂರ್ವಿಕು? ಇಲ್ಲ ಪೂರ್ವಿಕೆ ಕಾಣಿಸ್ತಲ್ಲ ವಿಡಿಯೋದಲ್ಲಿ. ಎಲ್ಲೋದ ಪೂರ್ವಿಕು? ಇಲ್ಲೇ ಇದೆಯೇನೋ, ಎಲ್ಲ ಊಟ ಇದೆಯಾ ಅಂತ. ಬನ್ನಿ ಏನಾಗ್ತಾ ತಿನ್ಕೊಂಡು ಹೋಗೋಣ. ಇವಾಗ ಕರೆದಿಟ್ಟಿದ್ದಾರೆ ಚೆನ್ನಾಗಿ. ಗೈಸ್ ಇವಾಗ ಇಲ್ಲೊಂದು ಹಾಟ್ ಚಿಪ್ಸ್ ಅಂಗಡಿ ಬಂದಿದ್ವಿ, ಸ್ವಲ್ಪ ಚಿಪ್ಸ್ ತಗೊಳ್ಳೋಣ ಅಂತ. ಪೂರ್ವಿಕ್ ನೋಡಿ, ಚಿಪ್ಸ್ ಕದೀತಾ ಇದೆ ನೋಡಿ. ಇವನೇ ತೋರಿಸ್ಕೊಟ್ಟೆ. ಫ್ರೆಶ್ ಆಗಿ ಚಿಪ್ಸ್ ಹಾಕಿಟ್ಟಿದ್ದಾರೆ, ಚಿಪ್ಸ್ನ ಕದೀತಾ ಇದೆ ನೋಡಿ ಹುಡುಗ. ತೋರ್ಸ, ನಿನ್ ಮುಖ ತೋರ್ಸು. ಇವನೇ 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 ನಾನೆಲ್ಲೂ ತಿಂದಿಲ್ವ? ಏನು ಅದು ಹಾಕಿ ಕೊಡ್ತಾ ಇದಾರಲ್ಲ, ಹಾಕ್ತಾ ಇದಾರಲ್ಲ ಅವ್ರು. ಇನ್ನೇನು ಅವ್ರ ಮನೆನೇ ಬಂತು ತಿನ್ನು. ಚೆನ್ನಾಯ್ತಲ್ಲ ಕ್ರಿಸ್ಪಿ. ನೋಡಿ ಇಲ್ಲಿ ಬಂದ್ರು ಬರ್ಡೇ ಗರ್ಲ್ ನೋಡಿ, ಬರ್ಡೇ ಗರ್ಲ್ ನೋಡಿ, ಬರ್ಡೇ ಗರ್ಲ್. ಹ್ಯಾಪಿ ಬರ್ಡೇ ಸಿಂಚನ. ಸಿಂಚನ ಬಾಡೋಗ್ಬಿಟ್ಟಿದೆ. ಪೂರ್ವಿಕಣ್ಣ ಅಂತ ಹೋಂಡಾ ಕಾರ್ ಅನ್ಕೊಂಡ್ ಬಂದ ಇದ್ನ. ಯಾವ್ದೋ ಹೋಂಡಾ ಕಾರ್ ಹೋಂಡಾ ಕಾರ್ ಅಂತ ಕೇಳಿಸ್ಕೊ. ಯಾವ ಇವೆಲ್ಲ ಇನ್ನಷ್ಟು ಮಜಾ ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಆಗುತ್ತೆ. ಸ್ಟೇ ಟ್ಯೂನ್ಡ್.